ಇರಾನ್ ಮುಂದಿಟ್ಟ ಷರತ್ತುಗಳಿಗೆ ಅನುಗುಣವಾಗಿ ಕದನ ವಿರಾಮಕ್ಕೆ ಒಪ್ಪಿಗೆ. ಕದನ ವಿರಾಮ ಖಮೇನಿ ತ್ಯಾಗದ ಫಲ ಅಂತ ಇರಾನ್ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಜನರ ಏಕತೆ ಮತ್ತು ಬೆಂಬಲವೇ ಸಾಧನೆಯ ಪ್ರಮುಖ ಕಾರಣ. ಯುದ್ಧದ ಸಂದರ್ಭದಲ್ಲಿ ದಿಟ್ಟವಾಗಿ ನಿಂತಿದ್ದಾರೆ ಜನ. ಇದು ಜನರ ಸಾಧನೆ. ಇನ್ನು ಮುಂದೆಯೂ ನಾವು ಹೀಗೆ ಒಗ್ಗಟ್ಟಿನಿಂದ ಇರ್ತೇವೆ. ರಾಜತಾಂತ್ರಿಕ ರಕ್ಷಣಾ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಒಗ್ಗಟ್ಟು ಅಗತ್ಯ ಅಂದಿದ್ದಾರೆ. ಕದನ ವಿರಾಮದ ಬಗ್ಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಮೇನಿ ತ್ಯಾಗದ ಫಲ ಇದು ಅಂದಿದ್ದಾರೆ. ಜೊತೆಗೆ ಕದನ ವಿರಾಮ ಇರಾನಿನ ನಿಯಮದ ಅನುಸಾರವಾಗಿ ಏನೇನು ಇರಾನ್ ಷರತ್ತುಗಳನ್ನು ಮುಂದಿಟ್ಟಿದೆಯೋ, ಆರ್ಥಿಕ ನಿರ್ಬಂಧ ತೆಗಿಬೇಕು, ಆಗಿರೋ ನಷ್ಟ ತುಂಬಿಕೊಡಬೇಕು, ಅಂತಾರಾಷ್ಟ್ರೀಯ ಅಣುಶಕ್ತಿ ಕೇಂದ್ರ ಹಾಕಿರೋ ನಿರ್ಬಂಧ ತೆಗಿಬೇಕು ಸೇರಿದಂತೆ ಹಲವು ನಿರ್ಬಂಧಗಳನ್ನು ಮುಂದಿಟ್ಟಿದೆ. ಇನ್ನು ಮತ್ತೊಂದು ಕಡೆ ಕದನ ವಿರಾಮ ಘೋಷಣೆ ಆದ ಮೇಲೂ ದಾಳಿ ಮುಂದುವರೆದಿದೆ. ಇರಾನ್ನ ಲಾವನ್ ತೈಲಾಗಾರದ ಮೇಲೆ ಅಟ್ಯಾಕ್ ಆಗಿದೆ. ಲಾವನ್ ಸಂಸ್ಕರಣಾಗಾರದ ಮೇಲೆ ಅತಿ ದೊಡ್ಡ ದಾಳಿಯಾಗಿದೆ. ತೈಲ ಸಂಸ್ಕರಣಾ ಘಟಕ ಧ್ವಂಸ ಆಗಿದ್ದು ಮುಗಿಲೆತ್ತರಕ್ಕೆ ಹೊಗೆ ಆವರಿಸಿದೆ. ಲಾವನ್ ತೈಲಾಗಾರ ದಾಳಿಗೆ ಇರಾನ್ ಪ್ರತಿದಾಳಿ ನಡೆಸಿದ್ದು. ಕುವೈತ್ ಯುಎಇ ಮೇಲೆ ಪ್ರತಿದಾಳಿ ಮಾಡಿದೆ ಇರಾನ್. ಒಂದು ಕಡೆ ಯುದ್ಧ ವಿರಾಮ ಘೋಷಣೆ, ಮತ್ತೊಂದು ಕಡೆ ದಾಳಿ ಪ್ರತಿದಾಳಿಗಳ ಮುಂದುವರಿಕೆ. ಕದನ ವಿರಾಮ ಘೋಷಣೆಗೂ ಮುನ್ನವೇ ದಾಳಿ ಮುಂದುವರೆದಿತ್ತು. ಕದನ ವಿರಾಮ ಘೋಷಣೆಯ ನಂತರ ಕೂಡ ದಾಳಿ ಮುಂದುವರೆದಿದೆ. ಇನ್ನು ಮತ್ತೊಂದು ಕಡೆ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ. ಷೇರು ಮಾರುಕಟ್ಟೆಯಲ್ಲಿ ಬಂಪರ್. ಒಂದೇ ದಿನ ಹೂಡಿಕೆದಾರರಿಗೆ 16 ಲಕ್ಷ ಕೋಟಿ ರೂಪಾಯಿ ಲಾಭ. ಯುದ್ಧ ವಿರಾಮ ಬೆನ್ನಲ್ಲೇ ಭಾರೀ ಚೇತರಿಕೆ ಕಂಡಿದೆ ಷೇರು ಮಾರುಕಟ್ಟೆ. 2946 ಅಂಶಗಳಷ್ಟು ಏರಿಕೆ ಕಂಡಿದೆ ಸೆನ್ಸೆಕ್ಸ್ ಷೇರು ಸೂಚ್ಯಾಂಕ. 873 ಅಂಶಗಳಷ್ಟು ಏರಿಕೆ ದಾಖಲಿಸಿದೆ ನಿಫ್ಟಿ ಷೇರು ಸೂಚ್ಯಾಂಕ. ಯುದ್ಧದಿಂದ ಸತತವಾಗಿ ನಷ್ಟ, ಸಾರ್ವಕಾಲಿಕ ಕುಸಿತ ಕಂಡಿತ್ತು. ಈಗ ಹೂಡಿಕೆದಾರರಿಗೆ ಬಿಗ್ ರಿಲೀಫ್. ಸೆನ್ಸೆಕ್ಸ್ ಷೇರು ಸೂಚ್ಯಾಂಕ ಏರಿಕೆ ಕಂಡಿದೆ. 2991 ಪಾಯಿಂಟ್ಗಳ ಏರಿಕೆ. ಇನ್ನು ನಿಫ್ಟಿ 873 ಅಂಕಗಳ ಏರಿಕೆ ಕಂಡಿದೆ. 40 ದಿನಗಳ ನಂತರ ನಿಫ್ಟಿ ಮತ್ತು ಷೇರು ಸೆನ್ಸೆಕ್ಸ್ ಸೂಚ್ಯಾಂಕ ನಿರಾಳತೆ ತಂದುಕೊಟ್ಟಿದೆ ಹೂಡಿಕೆದಾರರಿಗೆ. ಇವತ್ತು ಬೆಳಗ್ಗೆ ಎಷ್ಟು ಅಂಕಗಳನ್ನು ಬೀಳಿಸುತ್ತೋ, ಇನ್ನೆಷ್ಟು ನಷ್ಟ ಆಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ಹೂಡಿಕೆದಾರರಿದ್ರು. ಆದರೆ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದ ಹಾಗೆ ಷೇರು ಮಾರುಕಟ್ಟೆ ಜಿಗಿತ ಕಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.